ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪ್ರಮೀಳಾ. ಇಂದಿನ ಅಧಿವೇಶನಕ್ಕೆ ಸ್ವಾಗತ. ಈ ಅಧಿವೇಶನವನ್ನು ಪೂರ್ಣಗೊಳಿಸಿದ ನಂತರ ನಾವು ಕಲಿಯಬಹುದಾದ ಕಲಿಕೆಯ ಫಲಿತಾಂಶಗಳನ್ನು ನೋಡೋಣ. ಕಲಿಕೆ ಉದ್ದೇಶಗಳು. ಈ ಅಧಿವೇಶನವನ್ನು ಪೂರ್ಣಗೊಳಿಸಿದ ನಂತರ ನಾವು ಹೀಗೆ ಮಾಡಬಹುದು. 2 ವೇರಿಯೇಬಲ್ಗಳಲ್ಲಿ ಜೋಡಿ ರೇಖೆಯ ಸಮೀಕರಣಗಳಿಗಾಗಿ ಗ್ರಾಫ್ನಲ್ಲಿ ಡಾಟ್ ಪಾಯಿಂಟ್ಗಳು. x ಮತ್ತು y ಮೌಲ್ಯಗಳನ್ನು ಊಹಿಸಲು ಸಮೀಕರಣವನ್ನು ಬಳಸಿ. 2 ವೇರಿಯೇಬಲ್ಗಳನ್ನು ಬಳಸಿಕೊಂಡು ವಿವಿಧ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ತಿಳಿದಿರುವ ಮತ್ತು ಇನ್ನೊಂದು ತಿಳಿದಿಲ್ಲ. ರೇಖೀಯ ಸಮೀಕರಣಗಳು. ಅಸ್ಥಿರ, ಚಿತ್ರಾತ್ಮಕ ವಿಧಾನ, ಸಮಾನಾಂತರ ರೇಖೆಗಳು, ಕಾಕತಾಳೀಯ ಸಾಲುಗಳು, ಛೇದಿಸುವ ಸಾಲುಗಳು. ನಮ್ಮ ಹಿಂದಿನ ತರಗತಿಗಳಲ್ಲಿ ಒಂದು ವೇರಿಯೇಬಲ್ನಲ್ಲಿ ರೇಖೀಯ ಸಮೀಕರಣ, 2 ವೇರಿಯೇಬಲ್ಗಳಲ್ಲಿ ರೇಖೀಯ ಸಮೀಕರಣದ ಬಗ್ಗೆ ನಾವು ಕಲಿತಿದ್ದೇವೆ. ಈ ಅಧಿವೇಶನದಲ್ಲಿ ನಾವು 2 ವೇರಿಯೇಬಲ್ಗಳಲ್ಲಿ ಜೋಡಿ ರೇಖೀಯ ಸಮೀಕರಣದ ಬಗ್ಗೆ ಕಲಿಯುತ್ತೇವೆ. ನಮ್ಮ ಹಿಂದಿನ ತರಗತಿಗಳ ಕೆಲವು ಅಂಶಗಳನ್ನು ನೆನಪಿಸಿಕೊಳ್ಳೋಣ. 2 ವೇರಿಯೇಬಲ್ಗಳಲ್ಲಿ ರೇಖೀಯ ಸಮೀಕರಣದ ಚಿತ್ರಾತ್ಮಕ ಪ್ರಾತಿನಿಧ್ಯವನ್ನು ನೋಡೋಣ. ನೆನಪಿಸಿಕೊಳ್ಳಿ, ಒಂದು ಸಮೀಕರಣವನ್ನು ax + by + c = 0 ರೂಪದಲ್ಲಿ ಬರೆದರೆ ಅದನ್ನು 2 ವೇರಿಯೇಬಲ್ಗಳಲ್ಲಿ ರೇಖೀಯ ಸಮೀಕರಣ ಎಂದು ಹೇಳಲಾಗುತ್ತದೆ. ಅಲ್ಲಿ a, b ಮತ್ತು c ನೈಜ ಸಂಖ್ಯೆಗಳು ಮತ್ತು x ಮತ್ತು y ಅಂದರೆ a ಮತ್ತು b ಅನುಕ್ರಮವಾಗಿ ಗುಣಾಂಕಗಳು ಶೂನ್ಯಕ್ಕೆ ಸಮವಾಗಿರುವುದಿಲ್ಲ. ರೇಖೀಯ ಸಮೀಕರಣ. ರೇಖೀಯ ಸಮೀಕರಣವು ಸರಳ ರೇಖೀಯ ಸಮೀಕರಣವಾಗಿದೆ. ಇದು ax + by + c = 0 ರೂಪದಲ್ಲಿದೆ. ಇಲ್ಲಿ a, b ಮತ್ತು c ನೈಜ ಸಂಖ್ಯೆಗಳು. a ಸಮನಾಗಿಲ್ಲ 0 ಮತ್ತು b ಸಮನಾಗಿಲ್ಲ 0 ಮತ್ತು x ಮತ್ತು y 2 ಅಸ್ಥಿರಗಳಾಗಿವೆ. ಇಲ್ಲಿ a ಮತ್ತು b ಗುಣಾಂಕಗಳು ಮತ್ತು c ಸಮೀಕರಣದ ಸ್ಥಿರವಾಗಿರುತ್ತದೆ. ನಾವು ಸಮೀಕರಣದ ಮೂಲಕ ನೆನಪಿಸಿಕೊಳ್ಳೋಣ. 6x + 4y = 36. ಮೇಲಿನ ಸಮೀಕರಣವು x ಮತ್ತು y ಎಂಬ 2 ಅಸ್ಥಿರಗಳನ್ನು ಹೊಂದಿದೆ. ಸಚಿತ್ರವಾಗಿ ಈ ಸಮೀಕರಣವನ್ನು ಶೂನ್ಯಕ್ಕೆ ಅಸ್ಥಿರಗಳನ್ನು ಬದಲಿಸುವ ಮೂಲಕ ಪ್ರತಿನಿಧಿಸಬಹುದು. y = 0 ಆಗಿರುವಾಗ x ನ ಮೌಲ್ಯ 6x + 4 × 0 = 36. 6x + 0 = 36. x = 36/6 = 6. ಮತ್ತು x = 0 ಆಗಿರುವಾಗ y ಮೌಲ್ಯ 6 × 0 + 4y = 36. 0 + 4y = 36. y = 36/4. y = 9. ರೇಖೀಯ ಸಮೀಕರಣಗಳ ಜೋಡಿ. 2 ಒಂದೇ ಅಸ್ಥಿರಗಳನ್ನು ಹೊಂದಿರುವ 2 ರೇಖೀಯ ಸಮೀಕರಣಗಳನ್ನು 2 ಅಸ್ಥಿರಗಳಲ್ಲಿ ರೇಖೀಯ ಸಮೀಕರಣಗಳ ಜೋಡಿ ಎಂದು ಕರೆಯಲಾಗುತ್ತದೆ. a1 x + b1 y + c1 = 0. a2 x + b2 y + c2 = 0. ಚಿತ್ರಾತ್ಮಕ ವಿಧಾನವನ್ನು ಬಳಸಿಕೊಂಡು ನಾವು ಜೋಡಿ ರೇಖೀಯ ಸಮೀಕರಣಗಳನ್ನು ಹೇಗೆ ಪರಿಹರಿಸಬಹುದು ಎಂದು ನೋಡೋಣ. ರೇಖೀಯ ಸಮೀಕರಣದ ಜೋಡಿಯ ಪರಿಹಾರವನ್ನು ಕಂಡುಹಿಡಿಯಲು ಚಿತ್ರಾತ್ಮಕ ವಿಧಾನ. 2 ಅಸ್ಥಿರಗಳಲ್ಲಿ ಒಂದು ಜೋಡಿ ರೇಖೀಯ ಸಮೀಕರಣಗಳ ರೇಖೆಗಳ ವರ್ತನೆ ಮತ್ತು ಅವುಗಳ ಪರಿಹಾರದ ಅಸ್ತಿತ್ವವು ಈ ಕೆಳಗಿನಂತಿರುತ್ತದೆ. 2 ಸಾಲುಗಳು ಕೇವಲ ಒಂದು ಹಂತದಲ್ಲಿ ಪರಸ್ಪರ ಛೇದಿಸಿದಾಗ ಒಂದೇ ಮತ್ತು ಒಂದೇ ಪರಿಹಾರವಿದೆ ಎಂದು ನಾವು ತೀರ್ಮಾನಿಸುತ್ತೇವೆ. ಇದರರ್ಥ 2 ಅಸ್ಥಿರಗಳಲ್ಲಿ ಈ ಜೋಡಿ ರೇಖೀಯ ಸಮೀಕರಣಕ್ಕೆ ಒಂದು ಅನನ್ಯ ಪರಿಹಾರವಿದೆ. ಈ ರೀತಿಯ ರೇಖೀಯ ಸಮೀಕರಣದ ಜೋಡಿಯನ್ನು
ರೇಖೀಯ ಸಮೀಕರಣದ ಸ್ಥಿರ ಜೋಡಿ ಎಂದು ಕರೆಯಲಾಗುತ್ತದೆ. ಎರಡು ಸಾಲುಗಳು ಕಾಕತಾಳೀಯವಾಗಿದ್ದರೆ ರೇಖೀಯ ಸಮೀಕರಣದ ಜೋಡಿಯು ಅನಂತ ಅನೇಕ ಪರಿಹಾರಗಳನ್ನು ಹೊಂದಿರುತ್ತದೆ ಎಂದು ನಾವು ಹೇಳಬಹುದು. ಈ ರೀತಿಯ ರೇಖೀಯ ಸಮೀಕರಣಗಳ ಜೋಡಿಯನ್ನು ರೇಖೀಯ ಸಮೀಕರಣಗಳ ಅಸಮಂಜಸ ಜೋಡಿ ಎಂದು ಕರೆಯಬಹುದು. ಎರಡು ಸಾಲುಗಳು ಒಂದಕ್ಕೊಂದು ಸಮಾನಾಂತರವಾಗಿದ್ದರೆ ಅಂದರೆ ಅವುಗಳು ಬೇಡಿಯಾಗುವುದಿಲ್ಲ. ನಂತರ ಎರಡು ರೇಖೀಯ ಸಮೀಕರಣಗಳು ಯಾವುದೇ ಸಾಮಾನ್ಯ ಪರಿಹಾರವನ್ನು ಹೊಂದಿರುವುದಿಲ್ಲ ಎಂದು ನಾವು ಹೇಳಬಹುದು. ಈ ರೀತಿಯ ರೇಖೀಯ ಸಮೀಕರಣದ ಜೋಡಿಯನ್ನು ರೇಖೀಯ ಸಮೀಕರಣದ ಅವಲಂಬಿತ ಜೋಡಿ ಎಂದು ಕರೆಯಲಾಗುತ್ತದೆ. A1 ಡಿವೈಡ್ ಬೈ A2, B1 ಡಿವೈಡ್ ಬೈ B2, A1, B1, C1 ಮತ್ತು A2, B2, C2 ಸಮೀಕರಣದ ಗುಣಾಂಕವನ್ನು ಸೂಚಿಸುತ್ತವೆ. ಸಮೀಕರಣವು ನಿಖರವಾಗಿ ಒಂದು ಪರಿಹಾರವನ್ನು ಹೊಂದಿದೆ. ಅವರು ಛೇದಿಸುವ ರೇಖೆಗಳನ್ನು ನಿರ್ಧರಿಸುತ್ತಾರೆ. x - 3y = 0, 4x + 6y - 24 = 0, 1 ಡಿವೈಡೆಡ್ ಬೈ 4, -3 ಡಿವೈಡೆಡ್ ಬೈ 6, 0 ಡಿವೈಡೆಡ್ ಬೈ -24 ಸಮನಾಗಿದೆ A1 ಡಿವೈಡ್ ಬೈ A2, B1 ಡಿವೈಡ್ ಬೈ B2, C1 ಡಿವೈಡ್ ಬೈ C2. A1 ಡಿವೈಡ್ ಬೈ A2 ಸಮನಾಗಿಲ್ಲ B1 ಡಿವೈಡ್ ಬೈ B2. ಎರಡನೇ ಸಮೀಕರಣ. ನಾವು ಇನ್ನೊಂದು ಜೋಡಿ ರೇಖೀಯ ಸಮೀಕರಣಗಳನ್ನು ಪರಿಗಣಿಸೋಣ. 3x 4y - 8 = 0 ಮತ್ತು 6x 8y - 16 = 0. A1, B1, C1 ಮತ್ತು A2, B2, C2 ಸಮೀಕರಣದ ಗುಣಾಂಕವನ್ನು ಸೂಚಿಸುತ್ತವೆ. 3x 4y - 8 = 0 ಮತ್ತು 6x 8y - 16 = 0. ಮೂರು x ಡಿವೈಡ್ ಬೈ 6x, 4 ಡಿವೈಡ್ ಬೈ 8, -8 ಡಿವೈಡ್ ಬೈ -16. A1 ಡಿವೈಡ್ ಬೈ A2 ಸಮನಾಗಿದೆ B1 ಡಿವೈಡ್ ಬೈ B2 ಸಮನಾಗಿದೆ C1 ಡಿವೈಡ್ ಬೈ C2. ಅವು ಕಾಕತಾಳೀಯ ರೇಖೆಗಳು ಮತ್ತು ಅನಂತ ಅನೇಕ ಪರಿಹಾರಗಳನ್ನು ಹೊಂದಿವೆ. ಮೂರನೇ ಸಮೀಕರಣ. ಎರಡು ಅಸ್ಥಿರಗಳಲ್ಲಿ ಮತ್ತೊಂದು ಜೋಡಿ ರೇಖೀಯ ಸಮೀಕರಣಗಳನ್ನು ಪರಿಗಣಿಸೋಣ. ಒಂದು ಡಿವೈಡ್ ಬೈ 3, 3 ಡಿವೈಡ್ ಬೈ 9, -6 ಡಿವೈಡ್ ಬೈ -24. A1 ಡಿವೈಡ್ ಬೈ A2 = B1 ಡಿವೈಡ್ ಬೈ B2 ಸಮನಾಗಿಲ್ಲ C1 ಡಿವೈಡ್ ಬೈ C2. ಅವರು ಸಮಾನಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ಯಾವುದೇ ಪರಿಹಾರವನ್ನು ಹೊಂದಿಲ್ಲ.
ಗ್ರಾಫಿಕಲ್ ವಿಧಾನ. ರೇಖೀಯ ಸಮೀಕರಣಗಳ ಜೋಡಿಯಿಂದ ರೂಪುಗೊಂಡ ರೇಖೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧವು ಈ ಕೆಳಗಿನಂತಿರುತ್ತವೆ. ಉದಾಹರಣೆ 2. ರೇಖೀಯ ಸಮೀಕರಣಗಳ ಜೋಡಿಯು ಯಾವುದೇ ಪರಿಹಾರ ಅನನ್ಯ ಪರಿಹಾರ ಅಥವಾ ಅನಂತ ಅನೇಕ ಪರಿಹಾರಗಳನ್ನು ಹೊಂದಿಲ್ಲವೆ ಎಂಬುದನ್ನು ಪರಿಶೀಲಿಸಿ. 2x + 5y = ಮತ್ತು 3x + 6y = 12. ಪರಿಹಾರ 2x + 5y = 20 ಹೀಗೆ 1. 3x + 6y = 12 ಹೀಗೆ 2. ಉದಾಹರಣೆ 3. ರೇಖೀಯ ಜೋಡಿ ಸಮೀಕರಣಗಳನ್ನು ರೂಪಿಸಿ ಮತ್ತು ಸಚಿತ್ರವಾಗಿ ಪರಿಹರಿಸಿ. 10ನೇ ತರಗತಿಯಲ್ಲಿ 6 ವಿದ್ಯಾರ್ಥಿಗಳಾಗಿದ್ದರೆ ಮತ್ತು ಒಟ್ಟು 15ಕ್ಕಿಂತ 2 ಬಾರಿ ಹುಡುಗರ ಸಂಖ್ಯೆಯನ್ನು ಹುಡುಗಿಯರ ಸಂಖ್ಯೆಗೆ 3 ಬಾರಿ ಸೇರಿಸಲಾಗುತ್ತದೆ. ಪರಿಹಾರ: ಹುಡುಗಿಯರ ಸಂಖ್ಯೆ y ಆಗಿರಲಿ, ಹುಡುಗರ ಸಂಖ್ಯೆ x ಆಗಿರುತ್ತದೆ. x + y = 6 ನೀಡಲಾಗಿದೆ ಮತ್ತು 2x + 3y = 15. ಸಮೀಕರಣ 1ಗಾಗಿ ಕೋಷ್ಟಕದ ಮೌಲ್ಯಗಳು. ಸಮೀಕರಣದ 2 ಕೋಷ್ಟಕದ ಮೌಲ್ಯಗಳು. ಆದ್ದರಿಂದ ಗ್ರಾಫ್ ಹೀಗಿರುತ್ತದೆ. ಗ್ರಾಫ್ನಲ್ಲಿ ರೇಖೆಗಳು ಒಂದು ಹಂತದಲ್ಲಿ ಛೇದಿಸುತ್ತವೆ. ರೇಖೀಯ ಸಮೀಕರಣಗಳ ಜೋಡಿಯು ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತದೆ, ಅದು 3, 3. ಇದು ಛೇದಿಸುವ ಬಿಂದುವಾಗಿದೆ. ಪರಿಹಾರವು ಸ್ಥಿರ ಮತ್ತು ಸ್ವತಂತ್ರವಾಗಿದೆ. ಅಧಿವೇಶನದಲ್ಲಿ ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತವಾಗಿ ನೋಡುವ ಮೂಲಕ ನಾವು ಅಧಿವೇಶನವನ್ನು ಮುಕ್ತಾಯಗೊಳಿಸೋಣ. ನೆನಪಿಡುವ ಅಂಶಗಳು: ಪರಿಹಾರದ ಪ್ರಕಾರ ಛೇದಿಸುವ ರೇಖೆಗಳಿಗೆ ನಮಗೆ ವಿಶಿಷ್ಟ ಪರಿಹಾರ ಸಿಗುತ್ತದೆ. ಸ್ಥಿತಿಯು a1/a2 ಸಮನಾಗಿಲ್ಲ b1/b2. ಸಮಾನಾಂತರ ರೇಖೆಗಳಿಗೆ ನಮಗೆ ಯಾವುದೇ ಪರಿಹಾರ ಸಿಗುವುದಿಲ್ಲ. ಸ್ಥಿತಿಯು a1/a2 b1/b2 ಸಮನಾಗಿಲ್ಲ c1/c2. ಕಾಕತಾಳೀಯ ರೇಖೆಗಳಿಗೆ ನಮಗೆ ಅನಂತ ರೇಖೆಯ ಪರಿಹಾರಗಳು. ಸ್ಥಿತಿಯು a1/a2 b1/b2 c1/c2.